ಆ ಮೂರು ಕಾರಣಗಳಿಂದಾಗಿ ಸ್ನೇಹಿತವರ ಗೆಳೆತನವನ್ನೇ ಮುರಿದುಕೊಂಡ್ಬಿಟ್ರು ನಮ್ರತಾ ಅವರು. ಯಾವ ಮೂರು ಕಾರಣಗಳಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ರು. ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಇವರಿಬ್ಬರ ಮಧ್ಯೆ. ಅಂದರೆ ಫ್ರೆಂಡ್ಶಿಪ್ ಅನ್ನೋಕ್ಕಿಂತ ಸ್ನೇಹಿತರಿಗೆ ಫೀಲಿಂಗ್ಸ್ ಇದ್ವಲ್ಲ ಇವ್ರ ಮೇಲೆ. ಬಟ್ ಇವ್ರು ತುಂಬ ಸೀರಿಯಸ್ ಆಗಿದ್ದಾರೆ. ಇವ್ರ ಜೊತೆ ನಾನು ಅಂದರೆ ಆಟ ಆಡಬಾರ್ದು, ಇವ್ರು ತುಂಬ ಸೀರಿಯಸ್ ಆಗಿದ್ದಾರೆ, ಬಟ್ ನಾನು ಹಂಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ರತಾ ಅವರು ಯೋಚನೆ ಮಾಡಿಬಿಟ್ಟು ಅಂದರೆ ಫ್ರೆಂಡ್ಶಿಪ್ಗೆ ಸೀಮಿತ ಆಗಿಬಿಟ್ರು ಅಂತಲೇ ಹೇಳ್ಬೋದಲ್ವಾ. ಸೊ ಈಗ ಇವರಿಬ್ಬರ ಈ ಒಂದು ಫ್ರೆಂಡ್ಶಿಪ್ ಕೂಡ ಇಲ್ಲಿಗೆ ಮುರಿದೋಗ್ಬಿಡುತ್ತೆ ನೋಡ್ರಿ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ರಲ್ವಾ ಸ್ನೇಹಿತವರು, ಎಲಿಮಿನೇಟ್ ಆಗಿ ಹೋದಾಗ ನೀನು ಎಲ್ಲರ ಫ್ಯಾಮಿಲಿಯನ್ನ ಹೋಗಿ ಮೀಟ್ ಮಾಡಿ ಮಾತಾಡಿಸಿ ಬಂದಿದ್ದಿ, ಆದರೆ ನಮ್ಮ ಫ್ಯಾಮಿಲಿನ ಮೀಟೇ ಮಾಡಿಲ್ಲ, ನೀನು ಮಾತಾಡ್ಸಿಲ್ಲ ನೀನು ಅಂಥೇಳಿ ಈ ಒಂದು ಕಾರಣಕ್ಕೆ ನಾನು ನಿನ್ನ ಫ್ರೆಂಡ್ಶಿಪ್ನ ಮುರ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮುರಿದುಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ನೀನು ನನ್ನ ಫ್ರೆಂಡ್ ಅಂತ ಹೇಳಿಬಿಟ್ಟು ನೀನು ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ವಿನಯ್ ಅವ್ರು ಗೆಲ್ಲಬೇಕಂತ ಹೇಳ್ತಿರಲ್ಲ, ವಿನಯ್ ಅವ್ರು ಗೆಲ್ಲಬೇಕಂತಲೇ ಪೂಜೆ ಮಾಡಿಸ್ಕೊಂಡು ಬಂದಿರಲ್ಲ, ನನಗೆ ಹೆಂಗೆ ಆಗಬೇಡ ಹೇಳಿ ಅಂಥೇಳಿ ಆ ಒಂದು ಕಾರಣ ಇದೆ, ನಿಮ್ಮನ್ನ ಫ್ರೆಂಡ್ಶಿಪ್ನ ದೂರ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಆ ಒಂದು ಕಾರಣ ಹೇಳಿದರು. ಆಮೇಲೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಅವರು ಹೇಳಿದರು ಏನಂತಂದರೆ, ನಾನು ಮತ್ತು ಕಾರ್ತಿಕ್ ಅವರು ತುಂಬ ಕ್ಲೋಸ್ ಆಗಿರೋದು ನೋಡಿಬಿಟ್ಟು ನೀವು ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀರಾ, ಜಡ್ಜ್ ಮಾಡಿಬಿಟ್ರಲ್ಲ ಅಂಥೇಳಿ ನಾನು ನಿಮ್ಮನ್ನು ದೂರ ಮಾಡ್ಕೊಳ್ತೀರಾ ಅಂಥೇಳಿ ಇದು ಒಂದು ಕಾರಣ ಇದೆ ದೂರ ಮಾಡ್ಕೊಳ್ಳೋದಕ್ಕೆ. ಈ ಮೂರು ಕಾರಣಗಳು ಕೂಡ ಇದು ಸ್ನೇಹಿತರಿಗೆ ಹರ್ಟ್ ಆಗಿದೆ ಅಂತಲೇ ಹೇಳ್ಬೋದು, ತುಂಬ ಅಂದರೆ ತುಂಬ. ಯಾಕಂತಂದರೆ ಅವರು ಹೊರಗಡೆ ಏನು ನಡೀತಿದೆ ಅನ್ನೋದನ್ನ ತುಂಬ ಕರೆಕ್ಟಾಗಿ ಹೇಳಕ್ಕೆ ಹೋಗಿಲ್ಲ ಅಂದರೂ ಕೂಡ ಅದನ್ನು ತಿಳ್ಸಕ್ಕೆ ಹೋದ್ರು ಅವರು. ಸೊ ಅದನ್ನು ಅರ್ಥ ಮಾಡ್ಕೊಳ್ದೆ ನಮ್ರತಾ ಅವರು ಈ ಥರ ಫುಲ್ ಹರ್ಟ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಮ್ರತಾ ಅವ್ರಿಗೆ ಒಂದು ಬಿಗ್ ಬಾಸ್ ಮನೇಲಿ ಇದ್ದು ಹೊರಗಡೆ ಏನು ನಡೀತಿದೆ ಏನಿಲ್ಲ ಗೊತ್ತಿಲ್ಲ ಅಲ್ವಾ ಅವ್ರಿಗೆ. ಅದಕ್ಕೆ ಅವರು ತಮ್ಮ ಮೈಂಡ್ಗೆ ಏನು ಬರುತ್ತೋ ಏನು ಅನಿಸಿದ್ದೇನೋ ಅದನ್ನೇ ಮಾಡ್ತಿದ್ದಾರೆ. ಈ ಕಡೆ ಸ್ನೇಹಿತರು ಒಳ್ಳೇದೇ ಆಗಲಿ ನಮ್ಮಿಬ್ಬರನ್ನ ಹೊರಗಡೆ ತಪ್ಪು ತಿಳ್ಕೊಂಡಿದ್ದಾರೆ, ಆದರೆ ನಿಮಗೆ ನನ್ನಿಂದ ಪ್ರಾಬ್ಲಮ್ ಆಗಬಾರ್ದು, ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ನಾನು ದೂರ ಇದ್ದೀನಿ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಆ ಒಂದು ಮಾತನ್ನು ಹೇಳಕ್ಕೆ ಹೋಗಿಲ್ಲ ಅವ್ರು ಅಂತಲೇ ಹೇಳ್ಬೋದು. ಹೇಳಿದ್ರು ಕೂಡ ಇಲ್ಲಿ ನಮ್ರತಾ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತಲೂ ಅನಿಸ್ತಿದೆ. ಯಾಕಂತಂದರೆ ಅವ್ರ ತಲೆಯಲ್ಲಿ ಇರುವಂತಹ ವಿಚಾರಗಳೇ ಬೇರೆ, ಇವ್ರ ತಲೆ ಇರುವಂತಹ ವಿಚಾರಗಳೇ ಬೇರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೊರಗಡೆ ಏನು ನಡೀತಿದೆ ಹೆಂಗಿದೆ ಏನಿಲ್ಲ ಅಂತ ಹೇಳಿ ಇಲ್ಲಿ ಸ್ನೇಹಿತರು ಅನುಭವಿಸಿದ್ದಾರೆ, ಅವರಿಗೆ ಗೊತ್ತಿದೆ. ಆದರೆ ನಮ್ರತಾ ಅವರು ಅನುಭವಿಸಿಲ್ಲ ಅಲ್ವಾ, ಹಾಗಾಗಿ ಅವರಿಗೆ ಗೊತ್ತಿಲ್ಲ. ಆದರೆ ಅವರು ಹೊರಗಡೆ ಬಂದ ಮೇಲೆ ಇದೆಲ್ಲವನ್ನ ನೋಡಿಬಿಟ್ಟು, ಅಂದರೆ ಸ್ನೇಹಿತವ್ರನ್ನ ಒಂದು ಫ್ರೆಂಡ್ಶಿಪ್ಪನ್ನ ಮುರ್ಕೊಂಡ್ರಲ್ಲ, ನಾನು ಹೊರಗಡೆ ಬಂದ ಮೇಲೆ ಕೂಡ ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳಿದಾರಲ್ವ. ಸೊ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಇದೆಲ್ಲವನ್ನ ನೋಡಿಬಿಟ್ಟು ಮತ್ತೆ ಸ್ನೇಹಿತರ ಫ್ರೆಂಡ್ಶಿಪ್ಗೆ ಮುಂದಾಗ್ತಾರೇನೋ ಅಂಥೇಳಿ ಅನಿಸ್ತಿದೆ. ಕಾದು ನೋಡಬೇಕಾಗಿದೆ ಅಷ್ಟೇ. ಆದರೆ ಕೂಡ ಇವರಿಬ್ಬರು ಮಾತ್ರ ದೂರ ಆಗಬಾರ್ದು, ಒಳ್ಳೆ ಫ್ರೆಂಡ್ ಆಗಿ ಉಳಿಬೇಕಂತ ಹೇಳಿ ಎಲ್ಲರ ಆಶೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸ್ನೇಹಿತವ್ರಿಗೂ ಅವರು ಈಗ ನಂಬಿದವ್ರನ್ನ ಬಿಡಂಗಿಲ್ಲ ಅಂತ ಹೇಳಿ ಕಾಣಿಸ್ತಿದೆ, ಅಂದರೆ ಕೈ ಕೊಡಲ್ಲ ಅಂಥೇಳಿ ಕಾಣಿಸ್ತಿದೆ. ಈಗ ಒಬ್ರಿಗೆ ಮೇಲೆ ಒಂದು ಫೀಲಿಂಗ್ಸ್ ಅದ ಅಂದರೆ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತಂತ ಎಲ್ರಿಗೂ ಗೊತ್ತಾದ. ಈಗ ಅವರು ಕಾರ್ತಿಕ್ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ವ ನಮ್ರತಾ ಅವರು, ಆವಾಗ ಸ್ನೇಹಿತವರು ಸ್ವಲ್ಪ ಫೀಲ್ ಆಗಿಬಿಟ್ಟಿದ್ರು. ಅಂದರೆ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿ ಮಾಡಕತ್ತಾರ ಅಂದಾಗ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಅದು ಎಷ್ಟು ನೋವಾಗುತ್ತೆ ಅಂಥೇಳಿ ಅವರಿಗೆ ಮಾತ್ರ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಫೀಲಿಂಗ್ ಇರುತ್ತಲ್ವ, ಆ ಒಂದು ನೋವನ್ನು ಅನುಭವಿಸಿದವರಿಗೆ ಮಾತ್ರ ಅದು ನೋವು ಏನಂತ ಹೇಳಿ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ನೇಹಿತವರು ಅವ್ರಿಗೆ ಅಷ್ಟೊಂದು ನೋವಾದರೂ ಕೂಡ ಒಳ್ಳೆಯದನ್ನೇ ಮಾಡಿದ್ರಲ್ವ, ಹಾಗಾಗಿ ಅವರ ಒಂದು ಒಳ್ಳೆತನಕ್ಕೆ ಒಳ್ಳೇದಾಗಬೇಕಂತ ನಮ್ಮ ಆಶಯ. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತೇಳಿ. ಬಟ್ ನಮ್ರತಾ ಅವರು ಇವರು ಒಂದಾಗಲೇಬೇಕು. ಆಮೇಲೆ ಇವರು ಲವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಳ್ಳೆ ಗೆಳೆತನವನ್ನು ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಅನ್ನಿಸ್ತಿದೆ. ಸೊ ಏನೇನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ ಅಷ್ಟೇ. ಎಲ್ಲದಕ್ಕೂ ಆನ್ಸರ್ ಕೊಡೋದು ಕಾಲನೇ ಅಲ್ವಾ, ಕಾಲನೇ ಎಲ್ಲದಕ್ಕೆ ಉತ್ತರ ಕೊಡ್ತದೆ ಅಂತ ಹೇಳ್ತಾರೆ ದೊಡ್ಡವರು. ಅದು ಸುಮ್ಮನೆ ಅಲ್ಲ, ಅದು ನಿಜನೇ. ಸೊ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂಥೇಳಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.